ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾರ್ಗದರ್ಶಕರ ಹೆಸರು ಜಮೀರ್ ಇರ್ತಿ. ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಟ್ಟಿಕಟ್ಟಿ. ನಾನು ಈಗ ಜರಡಿ ಹಿಡಿಯುವಿಕೆಯ ಬಗ್ಗೆ ಜರಡಿ ಹಿಡಿಯುವಿಕೆ ವಿಧಾನವನ್ನು ತಿಳಿಸಿಕೊಳ್ಳುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ಒಂದು ಬುಟ್ಟಿ ಮತ್ತು ಜಲಿಸುವ ಜರಡಿ. ಇಲ್ಲಿ ನೋಡಬಹುದು, ಇದು ಜರಡಿ ಮತ್ತು ಹಿಟ್ಟು. ನಾನೀಗ ಹಿಟ್ಟನ್ನು ಹಾಕಿಕೊಳ್ಳುತ್ತೇನೆ. ನೋಡಿ, ಜಲಿಸುತ್ತೇನೆ. ಏನಾಯ್ತು ಈಗ ಅಲ್ಲಿ? ನೀವಿಲ್ಲಿ ನೋಡಬಹುದು, ಸಣ್ಣ ಸಣ್ಣ ಕಣಗಳು ಜರಡಿಯ ರಂಧ್ರಗಳಿಂದ ಕೆಳಗೆ ಹೋಗಿವೆ. ದೊಡ್ಡ ಕಣಗಳು ಜರಡಿಯ ಮೇಲೆ ಇವೆ. ಜೊತೆಗೆ ಮತ್ತೇನೋ ಉಳಿದಿದೆಯಲ್ಲ, ಅದು ಏನದು? ಜೊತೆಗೆ ಹಿಟ್ಟು ಉಳಿದಿದೆ. ಮತ್ತೆ ಅದರೊಳಗೆ ಏನೋ ಮಿಕ್ಸ್ ಇದೆಯಲ್ಲ, ಹಾಳೆ ಸೇರ್ಕೊಂಡಿತ್ತು ಅದ್ರಾಗ. ಅದು ಉಳಿದೈತಾ? ಓಕೆ. ಅಂದರೆ ಜರಡಿ ಹಿಡಿಯುವ ವಿಧಾನದ ಮೂಲಕ ನಾವು ಅಶುದ್ಧಕಾರಕ ವಸ್ತುಗಳನ್ನು ಬೇರೆ ಮಾಡ್ತೀವಿ. ಬೇರೆ ಬೇರೆ ಅಳತೆಯ ವಸ್ತುಗಳನ್ನು ನಾವು ಈ ವಿಧಾನದ ಮೂಲಕ ಬೇರೆ ಮಾಡ್ತೀವಿ. ಹೌದಾ? ನಿನ್ನ ಹೆಸರೇನು? ಪೂರ್ವಿ. ಶಿವಮೂರ್ತಿ. ಎಷ್ಟನೇ ಕ್ಲಾಸು? 6ನೇ ತರಗತಿ. ಓಕೆ, 6ನೇ ಕ್ಲಾಸ್. ನಿನ್ನ ಜೊತೆಗಿದ್ದಂಥವ್ರು ಯಾರ್ಯಾರು? ತೇಜಸ್ವಿನಿ ಮತ್ತು ಓಕೆ. ನನ್ನ ಹೆಸರು ಸ್ಫೂರ್ತಿ ಶಿವಲಿಂಗಯ್ಯ ಕರಿನಾಗಣ್ಣನವರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾರ್ಗದರ್ಶಕರ ಹೆಸರು ಜಮೀರ್ ಎ ರಿತ್ತಿ. ನಾನು ಈಗ ತೂರುವಿಕೆ ವಿಧಾನವನ್ನು ಹೇಗೆ ಮಾಡುವುದು ಮತ್ತು ಜರಡಿ ಹಿಡಿಯುವಿಕೆ ವಿಧಾನವನ್ನು ಹೇಗೆ ಮಾಡುವುದು ಮತ್ತು ಕೈಯಿಂದ ಆರಿಸುವಿಕೆ ವಿಧಾನವನ್ನು ಹೇಗೆ ಮಾಡುವುದು ಎಂದು ನಿಮಗೆ ತೋರಿಸಿಕೊಡುತ್ತೇನೆ. ಬನ್ನಿ.
ಬೆಳಗ್ಗೆ ಊಟಕ್ಕೆ ನಾನು ರೊಟ್ಟಿ ಮಾಡಿದ್ನಮ್ಮ. ಏನು ತಿಂಡಿ ಮಾಡ್ತೀಯ? ಶ್ರಾವಣ ಮಾಸದಂತರೂ ತಿಂಡಿ ತಿಂದು ಎಣ್ಣಿನ ನಂಗಂತೂ ಹೊಟ್ಟೆ ಕೆಟ್ಟೋಗಿತ್ತು ನೋಡುವ. ಹೊಟ್ಟೆ ಕೆಟ್ಟೋಗೋದು ನಂಗೂ ಖಾರ ಆಗಲ್ಲ ಮೊದ್ಲ. ಅದ್ರ ಬೇರೆ ಏನು ಹಾಲು ನಮ್ಮ ಮಕ್ಕಳು ಇಳ್ದುದಿಲ್ವಾ? ಇವತ್ತೇ ಈಗ ನೋಡಿದಲ್ಲ. ಈಗ ಏನು ಹಾಲು ಮೊಸರು ಇರೋದ್ರಿಗೆ ಖಾರ ಉಂಡು ನನ್ನದು ಸಾಕಿತ್ತು. ಒಂದೊಂದು ತಾಟ ಹುಟ್ಟಿದ್ವು ನಾನಂತರು. ಅಲ್ಲಿ ಕಸ ಬಿದ್ದದ ನೋಡ. ನಿಮ್ಮ ಮನೆಯವರಿಗೆಲ್ಲ ಅವ್ರೇನು ಹೇಳೋಕೆ ಹೊಂಟವಿ ಇಲ್ಲಿ ಹೊಂಟವಿ ಅಂತ. ನೀ ಏನು ಜಲ್ಸಿದಿ? ನಾನು ಹಿಟ್ಟು ಜಲಸಿದ ನೋಡುವ ಈ ರೊಟ್ಟಿ ಅಂಜಲಿ ತಾಯಿ ತಗೈ ಮುಸ್ರಿ ಹಾಕು. ನನ್ನ ಹೊಟ್ಟಿ ಇದಕ್ಕರ ಹಾಕು, ಮುಸ್ರಿಗೆರ ಹಾಕು. ಅಲ್ಲೇ ಹೋದಾಗ ಹೋಗ್ಬಿಟ್ಟು ಮತ್ತೆ ಬಾ. ಈ ರೀತಿ ನಾವು ಜರಡಿ ಹಿಡಿಯುವಿಕೆಯನ್ನು ಮಾಡುತ್ತೇವೆ. ಈಗ ನಾವು ಕೈಯಿಂದ ಆರಿಸುವಿಕೆ ವಿಧಾನವನ್ನು ತಿಳಿಯೋಣ ಬನ್ನಿ. ಸ್ಟಾರ್ಟ್ ಮಾಡಿಲ್ಲ ಇಡಲ್ಲಿ ಫ್ರೇಮಿಂದ ಹೊರಗೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಈಗ ಮುಗಿಯಾಕತ್ತ ತಡಿ ಹಾಕಿವು ಆಗಕ್ಕೆ ಬಂದು ಕೊಡ್ತೀವಿ. ಏನು ಮಾಡಕ್ಕೇವ ನಿನ್ ಮಗಳು ಏನ? ಇಲ್ಲ ಕಿಸಕ್ಕಿಲ್ಲ ಕೈ ಬಿಡ ಬಿಡ ಕೈ ತಗರ್ವಾ ಗಮನ ಪಟ್ಟು ಮಾಡುವ. ಶಾಲೆ ಹೋಗಿದ್ದು ನಾನು ಇವತ್ತಿಗೆ ಇಲ್ಲ ಮತ್ತೆ ನೀನು ಕಳ್ಸಿ ಬಿಟ್ಟು ಏನು ನೀನು ಹಂಗದಿತ್ತಗರ ಏನು? ಇಲ್ಲ ಅವ ಕಳಿಸಿದ್ದೆ ಬಂದಾರ ವಾಪಸ್ ಶಾಲೆ ಬಿಟ್ಟಂತ ಅವ್ರದ್ದೇನ ಲಘುನ. ಈ ರೀತಿ ಧಾನ್ಯಗಳಲ್ಲಿರುವ ಕಲ್ಲುಗಳು ಮತ್ತೆ ಬೇರೆ ತರಹದ ಕಾಳುಗಳನ್ನು ಹೊರತೆಗೆಯಲು ನಾವು ಕೈಯಿಂದ ಆರಿಸುವ ವಿಧಾನವನ್ನು ಬಳಸುತ್ತೇವೆ. ಅಡಿಕೆ ಇದ್ರೆ ಕೊಡವ. ಅಲ್ಲೇ ಭವ್ಯನ್ ಕೇಳುವ ತಂದ್ಕೊಡ್ತಾ. ಭವ್ಯ ಅಡಿಕೆ ಇಟ್ಲ ಬರವ. ಇನ್ನೊಂದೇನು ಆರಿಸ್ರೆ ಏನು ಗೊತ್ತಿಲ್ಲ ಏನು ಹಂಗ ಮತ್ತೆ ಕುಂದ್ರಲೈಕೇನ ಅದ್ರಲ್ಲಾಗ ಅಡಿಕೆ ಖಾಲಿ ಐತಿ. ಓಯ್ ಅಡಿಕೆ ಖಾಲಿ ಐತಿ. ಕಾಲಿಗೆ ಅಲ್ಲೇ ನಿಮ್ಮ ಅಪ್ಪನ ಇದ್ರಾಗ ಹಂಗ್ಯಾಗ ಒಂದು 10 ರೂಪಾಯಿ ತಗೊಂಬಂದು ಕೊಡೋರಿಗೆ. ನಮ್ಮ ಅಪ್ಪನ ಹಂಗಿಲ್ಲ ಹಾಗೇನ ಆಗೈತಿ. ಇಲ್ಲ ಹಂಗಾರ ಅಲ್ಲ ಅಡ್ಗೆ ಕೊಡೋ ಡಬ್ಬೆ ಒಂದು 10 ರೂಪಾಯಿ ನೋಡಿ ತಕ್ಕೊಂಬ. ಬಾಣಕಲ್ಲದವ್ರ ಹೂನೇ ಯಾರು ಸೇರ್ಸಾರ? ಯಾರ ಸೇರ್ಸಕ್ ಬರ್ತಿದ್ದಾರೆ ನೀನು? ಏನು ಕೇಳ್ತೀನಿ ನೋಡುವ ನೀನೇನು ಹೋಗ. ಹೊಲ್ದಾಗ ಇದನ್ನ ಮಾಡಿದ್ವಲ್ಲ ಅವಾಗ ನಮ್ಮ ಹೊಲ್ದಾಗ ಬರೀ ಬಾಳ ಕಲ್ಲ ಹಂಗ ಸೇರ್ಕೊಂಡ್ಬಿಟ್ಟವು. ಕಲ್ಲಂದ್ರೆ ಬಾಳದ ಕೂಡ ಅರ್ಥಕ್ಕಾಗಲ್ಲ. ನಿಮ್ಮ ಮಗಳನ್ನ ಕದಿಬೇಕ ಬೇಡ. ಅವ ಅರ್ಥವವು ಇನ್ನೊಂದ್ಯಾಗ ಸೇರ್ಕೋಗವು. ಆ ಕೆಲವೊಂದಿದ್ದಳ ಭವ್ಯ ಅಂದ್ರೆ ಭಾರಿ ಕಳಿಸ್ತಾಳ ಹನುಮಂತರು. ಭಾರಿ ಹೊಟ್ಟ ಅಂದ್ರೆ ಹೊಟ್ಟನ ಬೇಕು ಅನ್ನೋದ ಬೇಕಂಗಿಗೆ. ಒಂದಕ್ಕ ಬಾಳ ಕೊಡ್ಬೇಕು. ನಾನು ಹೊಡೆದ ನನಗೂ ಕೈಯಲ್ಲಿ ನೋವು ನಡೀತಾ. ತಗೋ ಅಡಿಕೆ ಸುಮ್ಮನೆ ಇಲ್ದಂಗ ಅಡಿಕೆಯಲ್ಲಿ 10 ರೂಪಾಯಿ ತಂದೆ ಮತ್ತೆ 5 ರೂಪಾಯಿ ತಗೊಂಡು 5 ರೂಪಾಯಿ ನೆಕ್ಕಿದೆ. ತಗೊಂಡ್ ತಗೋರ ಅಯ್ಯವ್ವ. ಸುಮ್ಮನೆ ಇಲ್ದಂಗ ಕೊಟ್ಟಾರ ನೋಡುವ. ಸುಣ್ಣ ತಂದ್ಕೊಡ್ರಿ ಏನು ಬದುಕು ಮಾಡ್ತೀರೇನೋ ನೀವು? ಈ ರೀತಿ ನಾವು ಕೈಯಿಂದ ಆರಿಸುವಿಕೆ ವಿಧಾನವನ್ನು ಮಾಡುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದ